ವತಿಯಿಂದ ನಮ್ಮ ಗೌರವ ಅಧ್ಯಕ್ಷರಾದ ಮುಗಡಪ್ಪನವರು ಆಗಮಿಸಿದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರಾದ ಕೆ ಇ ಕಾಂತೇಶ್ ಅವರು ಕೂಡ ಆಗಮಿಸಿದ್ದಾರೆ. ಹಾಗೂ ಇಲ್ಲಿನ ಎಲ್ಲ ವೇದಿಕೆ ಮೇಲೆ ನಮ್ಮ ಎಲ್ಲ ನಾಯಕರುಗಳಿಗೂ ಸ್ವಾಗತ ಕೋರ್ತಾ, ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮವನ್ನು ಕಾಂತೇಶ್ ಅವರು ನಡೆಸಿಕೊಡ್ಬೇಕಾಗಿ ಕೇಳ್ತೀನಿ. ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ಎಲ್ಲ ಮೊನ್ನೆ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ವಾಲ್ಮೀಕಿ ಒಂದು ಸಭೆಯಲ್ಲಿ ಮಾತಾಡಂಥ ಸಂದರ್ಭದಲ್ಲಿ ಕುರುಬ ಸಮಾಜವನ್ನ ST ಮೀಸಲಾತಿಗೆ ಸೇರಿಸಲಿಕ್ಕೆ ಹೋರಾಟ ನಾನು ಮಾಡಲಿಲ್ಲ, ಅದು ಮಾನ್ಯ ಈಶ್ವರಪ್ಪನವ್ರು ಮಾಡಿರೋದು ಅಂತ ಅವರು ಆ ಸಭೆ ಮುಖಾಂತರ ಹೇಳಿರೋದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷ. ಮತ್ತೆ ಮಾನ್ಯ ಸಿದ್ದರಾಮಯ್ಯನವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, 2021ನೇ ಇಸ್ವಿಯಲ್ಲಿ ಪರಮ ಪೂಜ್ಯ ನಿರಂಜನಾನಂದಪುರಿ ಸ್ವಾಮೀಜಿಗಳು ಮತ್ತು ಈಶ್ವರಾನಂದಪುರಿ ಸ್ವಾಮೀಜಿಗಳು ನಮ್ಮ ಮನೆಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಇಡೀ ಕುರುಬ ಸಮಾಜ ST ಹೋರಾಟ ಮಾಡ್ತಾ ಅನೇಕ ವರ್ಷಗಳೇ ಆಗಿದೆ. ಆದ್ರೆ ಇವತ್ತಿನವರೆಗೂ ಕೂಡ ST ಮೀಸಲಾತಿ ಸಿಕ್ಕಿಲ್ಲ. ನಾವೆಲ್ಲರೂ ಕೂಡ ಇದ್ರ ಹೋರಾಟ ಮಾಡಬೇಕು ಅಂತ ಸ್ವಾಮೀಜಿಗಳು ಹೇಳಿದಂತ ಸಂದರ್ಭದಲ್ಲಿ ಇಡೀ ಕುರುಬ ಸಮಾಜ, ವಿಶೇಷವಾಗಿ ಆಗಿನ ಸಚಿವರಾದಂಥ ಬೈರತಿ ಬಸವರಾಜ್ ಅವರು ಇರ್ಬೋದು, MTB ನಾಗರಾಜ್ ಅವರು ಇರ್ಬೋದು, R ಶಂಕರ್ ಅವರು ಇರ್ಬೋದು, ಮಾನ್ಯ ವಿಶ್ವನಾಥ್ ಅವರು ಇರ್ಬೋದು, HM ರೇವಣ್ಣವರು, ಬಂಡೆಪ್ಪ ಕಾಶಪ್ಪನವರು, ನಮ್ಮ ಹಿರಿಯರಂತ ಮುಕುಡಪ್ಪನವರು, ವಿರೂಪಾಕ್ಷಪ್ಪನವರು, ಇವರೆಲ್ಲರ ನೇತೃತ್ವದಲ್ಲಿ 2021ನೇ ಇಸ್ವಿ ಜನವರಿ 15ನೇ ತಾರೀಕು ಪರಮ ಪೂಜ್ಯ ನಿರಂಜನಾನಂದಪುರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಾಗಿನೆಲೆಯಿಂದ ಬೆಂಗಳೂರುವರೆಗೂ 360 ಕಿಲೋಮೀಟರ್ಗೂ ಹೆಚ್ಚು ಪಾದಯಾತ್ರಾ ಮುಖಾಂತರ ಸಾವಿರಾರು ಕುರುಬ ಸಮಾಜದ ನಾಯಕರು, ಕುರುಬ ಸಮಾಜದ ಹಿತೈಷಿಗಳು ಬೆಂಗಳೂರಿಗೆ ಬಂದು ಫೆಬ್ರವರಿ 2021 7ನೇ ತಾರೀಕು ಸುಮಾರು 5 ರಿಂದ 6 ಲಕ್ಷಕ್ಕೂ ಹೆಚ್ಚು ಸಮುದಾಯದ ಎಲ್ಲ ಬಾಂಧವರು ನಾವೆಲ್ಲ ಕೂಡ ಆ ಒಂದು ಸಭೆಯಲ್ಲಿ ಭಾಗವಹಿಸಿದ್ವಿ. ಆ ಸಭೆಯ ಮುಖಾಂತರ ಆಗಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ನಾವೆಲ್ಲರೂ ಕೂಡ ಮನವಿ ಮಾಡಿದ್ವಿ. ST ಮೀಸಲಾತಿ ಕುರುಬರಿಗೆ ಕೊಡಂತ ಶಿಫಾರಸನ್ನ ತಾವು ದಯಮಾಡಿ ದೆಹಲಿ ಕಳಿಸಬೇಕು ಅಂತ ನಾವೆಲ್ಲರೂ ಕೂಡ ಕಳಕಳಿಯಿಂದ ವಿನಂತಿ ನಾವು ಮಾಡ್ಕೊಂಡಿದ್ವಿ. ಅದಾದ ನಂತರ ಮಾರ್ಚ್ 2021 ಸಮಾಜದ ಎಲ್ಲ ಪ್ರಮುಖರು HM ರೇವಣ್ಣವರು, ಮುಕುಡಪ್ಪನವರು, ವಿರೂಪಾಕ್ಷಪ್ಪನವರು, ನನ್ನ ತಂದೆಯವರಂತ KS ಈಶ್ವರಪ್ಪನವರು, ಇವರೆಲ್ಲರೂ ಕೂಡ ವಿಶೇಷವಾದ ನಿಯೋಗದೊಂದಿಗೆ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ದೆಹಲಿಗೆ ಹೋದ್ವಿ. ದೆಹಲಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಂತ ಹಿರಿಯರಂತ ಮಾನ್ಯ ಸಂತೋಷ್ ಜಿ ಅವರನ್ನ ನಾವೆಲ್ಲರೂ ಕೂಡ ಭೇಟಿ ಮಾಡಿದ್ವಿ. ಕುರುಬ ಸಮಾಜ ತುಂಬಾ ಹಿಂದೆ ಉಳಿದಿದೆ. ಹಾಗಾಗಿ ಕುರುಬ ಸಮಾಜವನ್ನು ST ಸೇರಿಸಬೇಕು ಅಂತ ವಿನಂತಿ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ಕುರುಬ ಸಮಾಜ ಯಾವತ್ತೂ ಕೂಡ
ಇರ್ತಕ್ಕಂಥ ಅನ್ನ ನಾವು ತಿನ್ನಲ್ಲ. ಇಡೀ ಹಿಂದೂ ಸಮಾಜ ಒಗ್ಗಟ್ಟಿನಲ್ಲಿ ಇರಬೇಕು ಅಂತ ಇರ್ತಕ್ಕಂಥ ಸಮಾಜ ಕುರುಬ ಸಮಾಜ. ವಾಲ್ಮೀಕಿ ಸಮಾಜನು ಕೂಡ ನಮ್ಮ ಸೋದರ ಸಮಾಜ. ನಾವು ಈಗ ಕೇಳ್ಕೊಳ್ತಿರೋದಿಷ್ಟೇ, ಬೇರೆ ತಟ್ಟಲ್ಲಿ ಇರ್ತಕ್ಕಂಥ ಅನ್ನ ನಮಗೆ ಬೇಡ, ವಿಶೇಷವಾಗಿ ನಮ್ಮ ಸಮುದಾಯಕ್ಕೆ ವಿಶೇಷವಾಗಿ ಅನ್ನ ಬೇಯಿಸ್ಕೊಡ್ಬೇಕು ಅಂತ ನಾವು ಕೇಳ್ತಾ ಇದೀವಿ. ನಮಗೆ ಬೇರೆ ರೀತಿಯ ನಮಗೆ ಬೇಕಾದಂತ ಅನ್ನ ಕೊಡ್ಬೇಕು ನಮಗೆ ಅಂತ ನಾವು ಕೇಳ್ತಾ ಇದೀವಿ. ಹಾಗಾಗಿ ವಾಲ್ಮೀಕಿ ಸಮಾಜದ ಪ್ರತಿಯೊಬ್ಬ ನಾಯಕರಲ್ಲೂ ಕೂಡ ನನ್ನ ಕಳಕಳಿಯಿಂದ ವಿನಂತಿ, ನಿಮ್ಮ ಏನು 7% ಇದೆ ಅದನ್ನು ಖಂಡಿತವಾಗಿಯೂ ಬೇಡ. ನಮ್ದೇನು 2A ಕ್ಯಾಟಗರಿ ಇದೆ ಅದಕ್ಕೆ ಬರ್ಬೇಕಂತ ಮೀಸಲಾತಿ ನಮಗೆ ಕೊಡಿ ಅಂತ ನಾವಿಂದು ಸಂದರ್ಭದಲ್ಲಿ ಕೇಳ್ತಾ, ಈಗಾಗಲೇ ಕುಲಶಾಸ್ತ್ರ ಅಧ್ಯಯನನೂ ಕೂಡ ರಾಜ್ಯದ ಮೂಲೆ ಮೂಲೆ ಎಲ್ಲ ಹಳ್ಳಿಗಳಲ್ಲೂ ಕೂಡ ಈಗಾಗಲೇ ಕುಲಶಾಸ್ತ್ರ ಅಧ್ಯಯನ ಆಗಿ ಕುಲಶಾಸ್ತ್ರ ಅಧ್ಯಯನದಲ್ಲೂ ಕೂಡ ಕುರುಬ ಸಮಾಜವನ್ನು ST ಮೀಸಲಾತಿಗೆ ಸೇರಿಸಬೇಕು ಅಂತ ಈಗಾಗಲೇ ಶಿಫಾರಸ್ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಲ್ಲಿ ಕಳಕಳಿಯಿಂದ ವಿನಂತಿ ಏನಪ್ಪಾ ಅಂತಂದ್ರೆ, ತಡೆ ಮಾಡ್ದಲೆ ಇದನ್ನ ಆದಷ್ಟು ಬೇಗ ದೆಹಲಿ ಕಳಿಸ್ಕೊಡ್ಬೇಕು. ಜೊತೆಗೆ ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರದಲ್ಲಿ ಈಗಾಗಲೇ ಅದನ್ನ ಅಪ್ರೂವ್ ಮಾಡಾಗಿತ್ತು. ಮುಂದೆ ಮತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದನ್ನ ದೆಹಲಿ ಕಳಿಸಂತ ವ್ಯವಸ್ಥೆ ಆಗಿತ್ತು. ನಾನು ಮತ್ತೊಮ್ಮೆ ಮಾನ್ಯ ಸಿದ್ದರಾಮಯ್ಯನವರು ಕೇಳ್ಕೊಳ್ಳೋದು, ಬೇರೆಯವ್ರ ತಟ್ಟೆಯಲ್ಲಿ ಇರ್ತಕ್ಕಂಥ ಅನ್ನ ನಿಮಗೆ ಬೇಡ, ಕುರುಬ ಸಮಾಜಕ್ಕೆ ವಿಶೇಷವಾಗಿ ಅನ್ನನ ಬೇಯಿಸ್ಕೊಡ್ಬೇಕು ಅಂತ ನಾನು ಕಳಕಳಿಯಿಂದ ಈ ಒಂದು ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮಲ್ಲೊಬ್ಬರದೆಲ್ಲ ವಾಲ್ಮೀಕಿಯವರು ಅದೇ ತರ ತಗೊಂಡ್ರು ಅಂತ, ಕುರುಬರು ಅದೇ ತಗೊಂಡ್ರು ಅಂತ, ಇವನ್ನೆಲ್ಲ ಕೆಲಸದಿಂದ ತೆಗೆದಾಕಿ ಸಸ್ಪೆಂಡ್ ಮಾಡಿ ಅಂತ. ಪಾಪ ಹೆಗಡೆ ಅವರು 23/1/86 ಆದೇಶ ಮಾಡಿದರು. ಯಾರು ಕುರುಬರು ಕಾಡುಗುರುವ ಜೇನುಗುರುವ ಗೊಂಡ ರಾಜಗೊಂಡ ತಗೊಂಡಿದ್ದಾರೋ ಅವ್ರಿಗೇನು ಮಾಡಬೇಡಿ. ಯಾರು ವಾಲ್ಮೀಕಿಯವರು ನಾಯಕ ಬೇಡ ಅಂತ ತಗೊಂಡಿದ್ದಾರೋ ST ಮಾಡಬೇಡಿ. ಒಂದೇ ಆರ್ಡರ್ನಾಗೆ ಆಗಿರೋದು ಯಾವಾಗ 1985 ಹೆಗಡೆ ಮಾಡಿದ್ದು. ಆಮೇಲೆ ನಮಗಾಗಿ ಶೈಕ್ಷಣಿಕ ಮೀಸಲಾತಿಗಾಗಿ ನಮ್ಗೆ ST ಮಾಡಿದ್ರು. ನಮ್ಮಲ್ಲಿ ಒಬ್ಬರು ಸ್ಟೇಟ್ ಅಂದ್ಬಿಟ್ರು ಬೇಡ ಅಂತ. ಯಾಕಂದ್ರೆ ಮೀಸಲಾತಿ 3% STನಲ್ಲಿ, 15% 2Aನಲ್ಲಿ. ಮೆಡಿಕಲ್ ಸೀಟು 75-80%ಗೆ